ಅರಸೀಕೆರೆ ಟ್ರಿಪ್ಪಿಗೆ ಹೋದಂಥ ಕಂಟಿನ್ಯೂಷನ್ ವ್ಲಾಗು. ಸೊ ಅರಸೀಕೆರೆ ಹೋಗಿದ್ದೀವಿ ಅಂದರೆ ಅಲ್ಲಿರುವಂಥ ಪವಾಡವಾಗಿರುವಂಥ ಒಂದು ಪ್ಲೇಸು ಜೇನ್ಕಲ್ ಸಿದ್ದೇಶ್ವರಕ್ಕೆ ಹೋಗಿಲ್ಲ ಅಂದರೆ ಹೇಗೆ. ಸೊ ಯಾರಾದರೂ ಅರಸೀಕೆರೆ ಬರ್ತಾ ಇದ್ದರೆ ಹೈವೇಲಿ ಒಂದು ದೊಡ್ಡ ಬೆಟ್ಟ ಕಾಣುತ್ತೆ, ಅದಕ್ಕೆ ಶೀಟೆಲ್ಲ ಹಾಕಿರ್ತಾರೆ ಮೆಟ್ಲು ನಡ್ಕೊಂಡು ಹೋಗ್ಲಿಕ್ಕೆ. ಸೊ ಅದೇ ಜೇನ್ಕಲ್ ಸಿದ್ದೇಶ್ವರ ಬೆಟ್ಟ ಅಂತ. ಅರಸೀಕೆರೆಯಿಂದ ಒಂದು 5 to 8 ಕಿಲೋಮೀಟ್ರ್ ಇದೆ. ನಾವು ಆ್ಯಕ್ಚುಲಿ ಬಂದಿದ್ದು ಹುಣ್ಣಿಮೆ ಹಿಂದಿನ ದಿನ. ಆ್ಯಕ್ಚುಲಿ ಹುಣ್ಣಿಮೆ ಸ್ಟಾರ್ಟ್ ಆಗೋಗಿತ್ತು, ಬಟ್ ಸೂರ್ಯ ಉದಯೋ ಪ್ರಕಾರ ನಾಳೆ ಮಾರ್ನಿಂಗ್ ಹುಣ್ಣಿಮೆ ಆಗುತ್ತೆ ಅಂತ ಇತ್ತು, ಸಂಡೇ. ಸೊ ನಾವು ಹುಣ್ಣಿಮೆನೇ ಇಲ್ಲಿ ತುಂಬ ಸ್ಪೆಷಲ್. ಜೇನ್ಕಲ್ ಸಿದ್ದೇಶ್ವರ ಬೆಟ್ಟ ಅಂದ್ರೆ ಹುಣ್ಣಿಮೆಗೆ ಹರಕೆ ಹೊತ್ಕೊಂಡು ಬರ್ತಾರೆ. ತುಂಬ ಲಕ್ಷಾಂತರ ಜನಗಳು ಬರ್ತಾರೆ. ಸೊ ಜಸ್ಟ್ ಹಿಂದಿನ ದಿನ ನೈಟ್ ನಾವು ಹೋಗಿರೋದು. ನಾಳೆ ಹುಣ್ಣಿಮೆ ಸ್ಟಾರ್ಟ್ ಆಗುತ್ತೆ ಅಂದರೆ ಹಿಂದಿನ ದಿನ ನೈಟ್ ಹೋಗಿರೋದು. ಆದರೂ ಸಹಿತ ತುಂಬ ರಶ್ ಇತ್ತು. ಸೊ ಇಲ್ಲಿ ಏನು ಇದ್ರ ಏನು ಮಹಿಮೆ ಏನು ಪವಾಡ ಏನು ಅಂತ ಹೇಳ್ತೀನಿ. ಫುಲ್ ವ್ಲಾಗ್ನ ಮಿಸ್ ಮಾಡಿದೆ ನೋಡಿ. ಸೊ ಇದೇನು ಗೋಪುರ ನೋಡ್ತಾ ಇದ್ದೀರಾ, ಇದು ಮಹಾದ್ವಾರ. ಜೇನ್ಕಲ್ ಸಿದ್ದೇಶ್ವರ ಬೆಟ್ಟ ಹತ್ತಕ್ಕಿಂತ ಮುಂಚೆ ಇದೊಂದು ಡೋರ್ ಅಂತಲೇ ಹೇಳ್ಬೋದು. ಸೊ ಈ ಮಹಾದ್ವಾರ ಒಳಗಡೆ ನಾವು ಹೋದರೆ ಅಲ್ಲಿಂದ ನಮಗೆ ಮೆಟ್ಲುಗಳು 1200 1400 ಹತ್ತತ್ರ ಮೆಟ್ಲುಗಳಿದೆ. ಅದಷ್ಟನ್ನು ಹತ್ಕೊಂಡು ಹೋದ್ಮೇಲೆ ನಮಗೆ ಬೆಟ್ಟ ಹತ್ತಿ ಸಿದ್ದೇಶ್ವರ ಅವರ ಪಾದಗಳು ಕಾಣಿಸ್ತದೆ. ಎಡ ಪಾದ ಮತ್ತು ಬಲಪಾದ ಅಂತ ಇದೆ. ಸೊ ಅಲ್ಲೇ ತುಂಬ ಪವಾಡವಾಗಿರುವಂಥ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು. ಎಕ್ಸ್ಪೆಷಲಿ ಹುಣ್ಣಿಮೆ ಅಂತಂದರೆ ಇಲ್ಲಿ ಅರ್ಶಿನ ಕುಂಕುಮ ದೀಪಗಳನ್ನೆಲ್ಲ ಹಚ್ಕೊಂಡು ಹರಕೆ ತೀರಿಸ್ಕೊಂಡು ಯಾವ ರೀತಿ ಅಂದ್ಕೊಂಡಿರ್ತಾರೆ ಆ ರೀತಿ ಎಲ್ಲ ಬರ್ತಾ ಇರ್ತಾರೆ. ತುಂಬ ಲಕ್ಷಾಂತರ ಜನಗಳು ಬರೋದ್ರಿಂದ ಇಲ್ಲಿ ಶೀಟಿನ ವ್ಯವಸ್ಥೆನೂ ಮಾಡಿದ್ದಾರೆ, ನೋಡ್ಬೋದು ನೀವು. ಅಂದರೆ ಬಿಸಿಲತ್ತಲ್ಲಿ ಬಂದರೂ ಸಹಿತ ಶೀಟ್ ಇರುತ್ತೆ. ಮಳೆ ಗಾಳಿ ಅಂದ್ರೂ ಸಹಿತ ರಕ್ಷಣೆ ಇರೋಕ್ಕೆ ಎಲ್ಲ ನಾವು ಬರೋ ಅಂಥ ಭಕ್ತಾದಿಗಳಿಗೆ. ಸೊ ಇಲ್ಲಿ ದೇವಸ್ಥಾನದಲ್ಲೇ ಈ ಬೆಟ್ಟ ಹತ್ತಲಿಕ್ಕೆ ಅಂತಲೇ ಈ ಥರ ವ್ಯವಸ್ಥೆ ಮಾಡ್ತಾರೆ. ಸೊ ಇದೊಂದು ಪವಾಡ ಬೆಟ್ಟ ಅಂತಲೇ ಹೇಳ್ಬೋದು. ಯಾಕೆ ಪವಾಡ ಬೆಟ್ಟ ಅಂತ ಹೇಳ್ತೀನಿ ಅಂದರೆ ಇಲ್ಲಿ ಸಿದ್ದೇಶ್ವರ ಸ್ವಾಮಿಗಳು ಅಂತ ಅವರಿಲ್ಲಿ ತಪಸ್ಸು ಮಾಡಿದ್ದಾರೆ, ಗುಹೆ ಇದೆ ಅಲ್ಲಿ. ಅದಷ್ಟೇ ಅಲ್ಲದೆ ಅವರ ಪಾದಗಳು ಎಡಪಾದ ಮತ್ತು ಬಲಪಾದ ಅಂತ ಹೇಳಿಕೊಂಡು ಅಲ್ಲೇ ಮೂಡಿದೆ ಅದರದ್ದು ಆಕೃತಿ. ಅದಕ್ಕೇ ನಾವು ಪೂಜೆ ಮಾಡ್ತಾರೆ. ಅಲ್ಲಿ ಯಾವುದೇ ರೀತಿಯ ದೇವಿ ದೇವಸ್ಥಾನ ಅಲ್ಲ, ಆ ಪಾದಗಳಿಗೆ ಪೂಜೆ ಮಾಡೋದಕ್ಕೆ ಜೇನ್ಕಲ್ ಸಿದ್ದೇಶ್ವರ ಬೆಟ್ಟ ಅಂತ ಹೇಳ್ತಾರೆ. ಸೊ ಇದೇ ನೋಡಿ, ನಾನು ನೈಟ್ ಹೋಗ್ತಾ ಇರೋದ್ರೆ ನಿಮಗೆ ಅಷ್ಟು ವ್ಯೂ ಕಾಣೋದಿಲ್ಲ. ಹಗಲೊತ್ತಲಿರೋ ಇಮೇಜ್ ಇದು. ಜೇನ್ಕಲ್ ಸಿದ್ದೇಶ್ವರದ ಬೆಟ್ಟದ ಮೇಲ್ಗಡೆ ಪಾದಗಳು, ಇದು ಎಡಪಾದ ಬಲಪಾದ ಅಂತ ಹೇಳ್ಕೊಂಡು. ಯಾಕೆ ಇದು ತುಂಬಾ ಪಾಪ್ಯುಲರ್ ಅರಸೀಕೆರೆ ಜಿಲ್ಲೆಗಳಲ್ಲಿ, ಆ ಕಡೆ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಅಂತಂದರೆ ಸೊ ಇಲ್ಲಿ ಹುಣ್ಣಿಮೆಗೆ ಬಂದುಬಿಟ್ಟು ಆ ಪಾದಗಳಿಂದ ತಮ್ಮ ಹೇಳಿಕೆ ಅಂದರೆ ನಾವು ಅಂದ್ಕೊಂಡಿರೋ ಕೆಲಸ ಆಗುತ್ತೋ ಇಲ್ಲೋ ಅಂತ, ದೈವದ ಅಪ್ಪನೇ ಇದೆಯೋ ಇಲ್ಲೋ ಅಂತ ಹೇಳ್ಕೊಂಡು ಹೂವಿನ ಒಂದು ಪ್ರಸಾದನೂ ಸಹಿತ ತಗೋತಾರೆ. ಆ್ಯಕ್ಚುಲಿ ಇದು ಮಿಡಲ್ ಆಫ್ ದ ಬೆಟ್ಟ ಬಂದಿದ್ದೀವಿ ಅಷ್ಟೇ. ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ ಅಂತ ಅನ್ಬೋದು. ಸಕ್ಕತ್ತಾಗಿದೆ. ನಾವು ಕರೆಕ್ಟ್ ಬರೋ ಟೈಮಿಗೆ 5:30 ಆಗಿತ್ತು. ಈವ್ನಿಂಗ್ ಟೈಮ್, ಸನ್ಸೆಟ್ ಟೈಮು. ಸೊ ಕಂಪ್ಲೀಟ್ ಅರಸೀಕೆರೆನೇ ಕಾಣುತ್ತೆ ಇಲ್ಲಿ ಈ ಬೆಟ್ಟದಿಂದ. ಜಸ್ಟ್ ಅರಸೀಕೆರೆ ಜನ ಅಷ್ಟೇ ಈ ಬೆಟ್ಟಕ್ಕೆ ಬರೋದಿಲ್ಲ. ಪಕ್ಕದ ಹಾಸನ ಜಿಲ್ಲೆ ಆಗಿರ್ಬೋದು, ಬೇರೆ ಇಡೀ ಕರ್ನಾಟಕದಿಂದನೂ ಸಹಿತ ಹುಣ್ಣಿಮೆಗೆ ಹರಕೆ ಹೊತ್ತಿದವರು ಇಲ್ಲಿ ಬರ್ತಾರೆ. ಯಾಕೆಂದರೆ ಹುಣ್ಣಿಮೆಯಲ್ಲಿ ಅಂದ್ಕೊಂಡಿರೋ ಕೆಲಸಗಳು ಆಗತ್ತೆ ಅಂತ ನಂಬಿದ್ದಾರೆ. ತುಂಬ ಪವಾಡಗಳಾಗಿದೆ ಅಂತ ಇಲ್ಲಿ ಅವ್ರು ಹೇಳೋ ಪ್ರಕಾರನೇ ಇದೊಂದು ಪವಾಡ ಪ್ಲೇಸ್ ಅಂತಲೇ ಹೇಳ್ತಾರೆ. ಆ್ಯಂಡ್ ಎಕ್ಸ್ಪೆಷಲಿ ಎಲ್ಲರಿಗೂ ಇಲ್ಲಿ ಕೆಲಸ ಆಗತ್ತೆ ಅಂತ ಹೇಳೋದಿಲ್ಲ. ಯಾರು ಮನಸ್ಸು ಶುದ್ಧವಾಗಿಟ್ಕೊಂಡು ಆ ಕಾರ್ಯದಿಂದ ಒಂದು ಪವಿತ್ರ ಕಾರ್ಯ, ಒಂದು ಒಳ್ಳೆ ಕಾರ್ಯ ಮಾಡ್ತಾ ಇರ್ತಾರೆ, ಅವರಿಗಂತೂ ಇಲ್ಲಿ ಕಂಪಲ್ಸರಿಯಾಗಿ ದಾರಿ ತೋರಿಸ್ಕೊಡ್ತಾರೆ ಈ ದೈವಶಕ್ತಿ ಇರುವಂಥ ಈ ಬೆಟ್ಟ ಅಂತ ಹೇಳ್ತಾರೆ. ಆ್ಯಂಡ್ ನೀವು ನಂಬ್ತಿರೋ ಬಿಡ್ತಿರೋ, ನನಗೆ ಅಲ್ಲೊಂದು ಮಿರಾಕಲ್ ಕಾಣಿಸ್ತು. ಸೊ ಇದು ಆ್ಯಕ್ಚುಲಿ ನಾವು ಮೇಲ್ಗಡೆ ಬೆಟ್ಟ ಹತ್ತಿದ ಕೂಡಲೇ ಬಂದಿರೋಂಥ ಆಕಾಶ. ಆ್ಯಂಡ್ ಆಕಾಶದಲ್ಲಿ ನನಗೆ ಲೈಕ್ ಶಿವ ಕಾಣಿಸ್ತಾ ಇದೆ, ಲಿಂಗ ಮತ್ತು ಶಿವ ಅಂತ ಹೇಳ್ಕೊಂಡು. ನೋಡಿ ಅಲ್ಲಿ ಮೇಲ್ಗಡೆ ಐ ವಿಲ್ ಶೋ ಯು, ನಾನು ಅದನ್ನು ಮಾರ್ಕ್ ಮಾಡಿ ತೋರಿಸ್ತೀನಿ ಶಿವಲಿಂಗ ಹೆಂಗೆ ಕಾಣಿಸ್ತು ಅಂತ ಹೇಳ್ಕೊಂಡು. ಸೊ ಐ ಫೆಲ್ಟ್ ವೆರಿ ಡಿವೈನ್. ನಾನು ಬಂದಿರೋದಕ್ಕೂ ಸಾರ್ಥಕ ಆಯಿತು. ಆ ಟೈಮಿಂಗ್ಸು, ಸನ್ಸೆಟ್ಟು, ಐ ಡೋಂಟ್ ನೋ, ನಂಗೆ ಆಕಾಶದಲ್ಲಿ ಶಿವಲಿಂಗ ಕಾಣಿಸ್ತಾ ಇದೆ. ಸೊ ನೀವೇ ಅಬ್ಸರ್ವ್ ಮಾಡಿ, ಸೂರ್ಯನ ಕಿರಣಗಳ ಮಧ್ಯೆ ಇದು ಲಿಂಗ, ಅಲ್ಲಿ ಮೇಲ್ಗಡೆ ಶಿವ ಥರ ಕಾಣಿಸ್ತಾ ಇರೋದು. ಆ್ಯರೋ ಮಾಡಿ ಹಾಕಿದ್ದೀನಿ ನೋಡಿ. ಸೊ ಲಿಟ್ರಲಿ ನಂಗೆ ಇಲ್ಲಿ ದರ್ಶನ ದೇವರೇ ಮಿರಾಕಲ್ ಆಗಿ ಸ್ಕೈಯಲ್ಲಿ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತು ಯೂನಿವರ್ಸು. ಸೊ ನಾನು ಯಾವುದೇ ರೀತಿಯ ಒಂದು ಇಲ್ಲಿ ಯಾವುದೋ ಹರಕೆ ತೀರ್ಲಿಕ್ಕೆ ಅಂತಂತೂ ಬಂದಿದ್ದಲ್ಲ. ಈ ಪ್ಲೇಸ್ನ ಒಂದ್ಸಲ ಅಬ್ಸರ್ವ್ ಮಾಡೋಣ ಅಂತ ಬಂದಿರೋದು. ಸೊ ಅಬ್ಸರ್ವ್ ಮಾಡಿದಾಗಂತೂ ಅನ್ನಿಸ್ತು ಇಲ್ಲೊಂದು ಡಿವೈನ್ ಶಕ್ತಿ ಅಂತೂ ಇದೆ. ತುಂಬ ಪೀಸ್ಫುಲ್ ಕಾಮ್ ಫೀಲ್ ಅಂತೂ ಇದೆ ಇಲ್ಲಿ. ನಾನು ಬರ್ತಾನೆ ಸನ್ಸೆಟ್ ಆಗಿರೋದು ರಾತ್ರಿ ಆಗೋಗಿತ್ತು. ಸೊ ಅಷ್ಟೊಂದು ಕ್ಲಿಯಾರಿಟಿಯಾಗಿ ಕಾಣಿಸಲ್ಲ. ನೈಟ್ ವ್ಯೂ ಇದು ಸಿದ್ದೇಶ್ವರ ಬೆಟ್ಟದ್ದು. ಆ್ಯಂಡ್ ಹಗಲೊತ್ತಲ್ಲಿ ಹೀಗಿರುತ್ತೆ. ಅಷ್ಟೇ ಅಲ್ಲ, ನಾನು ಕೇಳ್ದಂಗೆ ಈ ದೇವಸ್ಥಾನದ ಸ್ವಾಮಿಗಳಿದು ಹೇಳಿಕೆ ಆಗತ್ತೆ. ಮನೆಗೆ ಬಂದುಬಿಟ್ಟು ಕೆಲಸ ಆಗತ್ತೋ ಇಲ್ಲ ಅಂತ ಹೇಳ್ಕೊಂಡು ಹೇಳಿಕೆನೂ ಸಹಿತ ಮಾಡ್ತಾರಂತೆ. ಅನ್ನ ಊಟ ಮಾಡ್ತಿರೋದು ದೇವರಿಂದ. ನಾ ಮದುವೆ ಆಗ್ಬೇಕಾದ್ರೆ ಇಲ್ಲಿ ದೇವರ ಕೆಳಗೆ ಮದುವೆ ಇದು ಮಾಡೋದು. ದೇವರ
ಅವ್ರ ಅಪ್ಪನೆ ಕೊಟ್ಟ ಮೇಲೆ ಮದುವೆ ಆಗಿತ್ತಂತೆ. ಹಾಗಾಗಿ ಬ್ಯೂಟಿಫುಲ್ ಆಗಿರೋ ಹೆಂಡತಿ. ಅಂಕಲ್ ನೋಡಿ ಆ್ಯಕ್ಚುಲಿ ರಿಯಲ್ಲಾಗಿ ಎಮೋಷ್ನಲ್ ಆಗಿದ್ದಾರೆ ಈ ಒಂದು ಬೆಟ್ಟದಲ್ಲಿ ಕುತ್ಕೊಂಡು. ಯಾಕಂದರೆ ಅವ್ರು ಹೇಳ್ತಾರೆ, ನಾನು ತುಂಬ ಕಷ್ಟದಲ್ಲಿ ಇದ್ದೆ, ಏನೂ ಇಲ್ಲ, ಆ ರೋಡಲ್ಲಿ ಇದ್ದೀನಿ ಅಂತಂದಾಗ ಜಸ್ಟ್ ಹಾಗೆ ನಡ್ಕೊಂಡು ಬಂದುಬಿಡ್ತಿದ್ದೆ ಬೆಟ್ಟಕ್ಕೆ ಹತ್ಕೊಂಡು. ಅವರೇ ತೋರಿಸ್ಕೊಟ್ಟಿರೋದು, ಮದುವೆ ಆಗಲಿಕ್ಕೂ ಕಾರಣ ಅವರೇ, ಮನೆ ಕಟ್ಟೋಕ್ಕೂ ಕಾರಣ ಅವರೇ, 3 ಮಕ್ಕಳನ್ನ ಒಳ್ಳೆ ಕಡೆ ಸೇರಿಸ್ಲಿಕ್ಕೂ ಕಾರಣ ಇದೇ ಒಂದು ಬೆಟ್ಟದ ಪವಾಡನೇ ಅಂತ ಹೇಳ್ತಾರೆ. ಪ್ರತಿ ಹುಣ್ಣಿಮೆನೂ ಹಾಗೆಯೇ ಬಂದುಬಿಟ್ಟು ಹತ್ತಿ ಹೋಗಿ ಮತ್ತು ಆ ದೇವ್ರನ್ನ ನಂಬಿಕೊಂಡು ಆ ದೇವರೇ ಅವ್ರನ್ನ ಇಲ್ಲಿ ತನಕ ಕರ್ಕೊಬಂದಿದ್ದಾರೆ ಅಂತ ನಂಬಿದ್ದಾರೆ. ಅದು ಅವ್ರ ಫೇಸಲ್ಲೇ ಕಾಣಿಸ್ತಾ ಇದೆ, ಅವ್ರು ಹೇಳ್ತಾರೋ ಎಮೋಷ್ನಲಲ್ಲಿ. ಇನ್ನು ಲಾಸ್ಟ್ ಇಯರ್ ಎಲ್ಲ ನನ್ನ ಮಗಳು ದೇವಸ್ಥಾನ ಅಂದರೆ ಅಳ್ತಾ ಇದ್ದವಳು ಈ ಬೆಟ್ಟದಲ್ಲಿ ಬಂದುಬಿಟ್ಟು ಅವಳು ಜ್ಞಾನ ಮಾಡ್ತಾಳೆ, ಪ್ರೀತಿಂಗ್ ಮಾಡ್ತಾಳೆ. ನನಗೆ ನಂಬಕ್ಕಾಗ್ತಿಲ್ಲ ಇವಳು ನನ್ನ ಮಗಳ ಅಂತ. ಮೇ ಬಿ ಈ ಪ್ಲೇಸಲ್ಲಿ ಆ ಪವರ್ ಇದೆ ಅನಿಸುತ್ತೆ. ಸೊ ಅಷ್ಟು ಶಾಂತ ಆ್ಯಂಡ್ ಆ ಫೀಲ್ ಕೊಡುತ್ತೆ ವೈಬ್ಸ್. ನಾವಿಲ್ಲೊಂದು ಬ್ರೀತಿಂಗ್ ಮಾಡೋಣ ಅಥವಾ ಒಂದು ಮೆಡಿಟೇಷನ್ ಮಾಡೋಣ ಅಂತ ಅಂದ್ಕೊಂಡು. ಆ್ಯಂಡ್ ಈ ಬೆಟ್ಟಕ್ಕೆ 1200-1400 ಮೆಟ್ಲುಗಳನ್ನ ಬರೀ ಕಾಲಿ ಹತ್ಕೊಂಡು ಬರಬೇಕು. ಆಗದೇ ಇದ್ದವರು ಕೆಳಗಡೆನೇ ಒಂದು ದೇವಸ್ಥಾನ ಇದೆ, ಶ್ರೀ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಇಲ್ಲೇ ಬಂದುಬಿಟ್ಟು ಕೈ ಮುಗಿದ್ಕೊಂಡು ಹೋಗ್ತಾರೆ. ತುಂಬ ಅಲ್ಲಿ ಹತ್ತಕ್ಕೆ ಆಗದೆ ಕಾಲು ನೋವು ಏನಾರ ಇತ್ತು ಅಂತಂದರೆ, ಆಲ್ಮೋಸ್ಟ್ ನಾವು ಹತ್ತಿ ಬಂದಿದ್ದೀವಿ, ನಮಗೆ 1 ಇಂಚೂ ಕಾಲು ನೋವು ಬಂದಿದೆ ಅಂತ ಅನಿಸ್ಲೇ ಇಲ್ಲ. ಅದೇ ಅಂತಾರಲ್ಲ, ಅದು ಅಷ್ಟು ಡಿವೈನ್ ಶಕ್ತಿಯ ಒಂದು ಪವರು. ಆ್ಯಂಡ್ ಅಷ್ಟೇ ಅಲ್ಲ, ಇಲ್ಲಿ ನಿತ್ಯ ದಾಸೋಹ ಸಹಿತ ಇರುತ್ತೆ. ಯಾರು ಹಸ್ಕೊಂಡು ಬಂದಿರ್ತಾರೆ ಎಲ್ಲರಿಗೂ ಸಹಿತ ಇಲ್ಲಿ ಪ್ರಸಾದ ರೂಪದಲ್ಲಿ ಅನ್ನ ಸಾರು ಕೊಡ್ತಾರೆ. ಆ್ಯಂಡ್ ಈವನ್ ಸ್ಪೆಷಲ್ ದಿನಗಳಲ್ಲಿ ಮುದ್ದೆನೂ ಕೊಡ್ತಾರಂತೆ. ಸೊ ಇದಾಗಿತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಹುಣ್ಣಿಮೆಯ ಹಿಂದಿನ ದಿನ ಜೇನುಕಲ್ಲು ಬೆಟ್ಟಕ್ಕೆ ಹೋಗಿರೋಂಥ ಬ್ಲಾಗು. ಸೊ ನೀವ್ಯಾರಾದರೂ ಅರಸೀಕೆರೆ ಅಥವಾ ಅಲ್ಲಿ ಸುತ್ತಮುತ್ತಲಿನ ಹಾಸನ ಜಿಲ್ಲೆ ಇನ್ಯಾರಾದರೂ ಆಗಿದ್ರೆ, ಈ ಬೆಟ್ಟದ ಪವಾಡ ನಿಮಗೆ ಆಗಿದ್ದರೆ ಕೆಳಗಡೆ ಕಮೆಂಟ್ ಮಾಡಿ ಪವಾಡ ಆಗಿದೆ ಅಂತ. ಸೊ ಜನಕ್ಕೂ ಸಹಿತ ಅದ್ರ ಗೊತ್ತಾಗತ್ತೆ ಏನು ಅಂತ ಹೇಳ್ಕೊಂಡು. ನನಗಂತೂ ಈ ಆಕಾಶದಲ್ಲಿ ಕಂಡಿರೋ ಅಂತ ಈ ಒಂದು ಏನಿದೆ ನೆರಳೇ ನಂಗೆ ಗೊತ್ತಾಗೋಯ್ತು. ಇಲ್ಲಿ ಪಕ್ಕಾ ಪವಾಡ ಅಂತೂ ಇದೆ, ಮಿರಾಕಲ್ ಅಂತೂ ಇದೆ ಅಂತ ಹೇಳ್ಕೊಂಡು. ಸೊ ನಿಮಗೂ ಏನಾದ್ರು ಅನುಭವ ಆಗಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ಹೀಗೇನೆ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೋಸ್ಕರ ನಾನು ಯೂಟ್ಯೂಬ್ ಚಾನಲ್ ಈಶಾ ವ್ಲಾಗ್ಸ್ನ ಫಾಲೋ ಮಾಡಿದೆ, ನಾನು ಮರಿಬೇಡಿ.